ಇನ್ನು ಗುಜರಾತಿನ ಭುಜ್ ವಾಯುನೆಲೆಯಿಂದ ಪಾಕ್ಗೆ ಎಚ್ಚರಿಕೆಯನ್ನು ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ ಇವತ್ತು ಮತ್ತೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಮುಗಿಯೋ ಯಾವ ಲಕ್ಷಣಗಳು ಕೂಡ ಕಾಣಿಲ್ಲ. ಯಾಕೆ ಅಂತಂದ್ರೆ ಆ ಕಡೆ ರಕ್ತ ಬೀಜಾಸರು ಇರೋದು. ಮತ್ತೆ ಕೆಣಕಿದ್ರೆ ತಪ್ಪಿದ್ದಲ್ಲ ತಕ್ಕ ಶಾಸ್ತಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಟಿಫಿನ್ ಮುಗಿಸ್ಕೊಂಡು ಒಂದು ಕಪ್ ನೀರು ಕುಡ್ಕೊಂಡು ಬರುವಷ್ಟರಲ್ಲಿ ಹೊಡೆದು ಬಂದಿದ್ದೀರಾ ನೀವು 23 ನಿಮಿಷದಲ್ಲಿ ಅನ್ನುವಂಥದ್ದು ಕೊಂಡಾಡಿದ್ದಾರೆ. ವಾಯುಸೇನೆಯ ಪರಾಕ್ರಮವನ್ನ ಕೊಂಡಾಡಿದ್ದಾರೆ. ರಣಬೇಟೆಗಾರ ಬ್ರಹ್ಮೋಸ್ ಆಕಾಶ್ ಕ್ಷಿಪಣಿ ಬಗ್ಗೆ ರಾಜನಾಥ್ ಸಿಂಗ್ ಹೊಗಳಿದ್ದಾರೆ. ಹಗಲಲ್ಲೇ ಪಾಕ್ಗೆ ನಕ್ಷತ್ರವನ್ನ ತೋರಿಸಿದ್ದೀವಿ ಅನ್ನುವಂಥದ್ದನ್ನ ರಕ್ಷಣಾ ಮಂತ್ರಿಗಳು ಹೇಳಿದ್ದಾರೆ. ಅದರ ಡೀಟೇಲ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಟಿಫನ್ ಕಾಫಿ ಮುಗಿಸುವಷ್ಟರಲ್ಲಿ ಪಾಕ್ ಉಡೀಸ್. ಕೇವಲ 23 ನಿಮಿಷದಲ್ಲಿ ಭಾರತ ರಣಬೇಟೆ. ಸೇನಾ ಕಾರ್ಯಾಚರಣೆ ಬಗ್ಗೆ ರಾಜನಾಥ್ ಸಿಂಗ್ ಶ್ಲಾಘನೆ. ಗುಜರಾತ್ನ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದ್ದಕ್ಕೆ ಯೋಧರನ್ನ ಶ್ಲಾಘಿಸಿದ್ದಾರೆ. ಕೇವಲ 23 ನಿಮಿಷಗಳಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕಾಫಿ ತಿಂಡಿ ಮಾಡಿ ಮುಗಿಸುವ ಅವಧಿಯಲ್ಲಿ ನಮ್ಮ ಸೇನೆ ಪಾಕಿಸ್ತಾನವನ್ನು ಉಡಾಯಿಸಿದೆ. ಇದು ಎಲ್ಲರ ಮೆಚ್ಚುಗೆಯ ಕೆಲಸ ಅಂತ ಶ್ಲಾಘಿಸಿದ್ರು. ಇದು ಜಸ್ಟ್ ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುಡುಗು. ಗುಜರಾತ್ನ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೇವಲ ಟ್ರೇಲರ್ ಆಗಿತ್ತು. ಸರಿಯಾದ ಸಮಯ ಬಂದಾಗ ನಾವು ಸಂಪೂರ್ಣ ಚಿತ್ರವನ್ನ ಜಗತ್ತಿಗೆ ತೋರಿಸ್ತೀವಿ ಎಂದಿದ್ದಾರೆ. ನಾವು ಪಾಕಿಸ್ತಾನವನ್ನ ಪರೀಕ್ಷಾರ್ಥ ಅವಧಿಯಲ್ಲಿ ಇರಿಸಿದ್ದೀವಿ. ಅದರ ನಡವಳಿಕೆ ಸುಧಾರಿಸದಿದ್ರೆ, ಸರಿ ಇಲ್ಲದಿದ್ರೆ ಅದಕ್ಕೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅಂತ ಎಚ್ಚರಿಸಿದ್ರು. ಪಾಕ್ಗೆ ಕತ್ತಲಲ್ಲೂ ಬೆಳಕು ತೋರಿಸಿದ್ದು ಬ್ರಹ್ಮೋಸ್. ಪಾಕ್ ವಾಯುನೆಲೆಗಳ ಮೇಲೆ ಭಾರತ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ನಡೆಸಿತ್ತು. ಇದನ್ನ ಖುದ್ದು ಪಾಕಿಸ್ತಾನ ಸಹ ಒಪ್ಪಿಕೊಂಡಿದೆ. ಭಾರತದಲ್ಲಿ ತಯಾರಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ಪಾಕಿಸ್ತಾನಕ್ಕೆ ಕತ್ತಲಲ್ಲೂ ಕೂಡ ಬೆಳಕು ತೋರಿಸಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಅಲ್ಲದೆ ನಮ್ಮ ವಾಯುಪಡೆಯ ಯೋಧರ ಸಾಹಸಕ್ಕೆ ಇಡೀ ಜಗತ್ತು ವಿಸ್ಮಯಗೊಂಡಿದೆ. ನೀವು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿರೋದು ಮಾತ್ರವಲ್ಲದೆ ಭಾರತ ಭಯೋತ್ಪಾದನೆಯನ್ನ ಸಹಿಸುವುದಿಲ್ಲ, ನಿಖರತೆ ಮತ್ತು ಪ್ರತಿದಾಳಿ ಮಾಡುತ್ತೆ ಅಂತ ಸ್ಪಷ್ಟ ಸಂದೇಶ ಕಳುಹಿಸುತ್ತಿದ್ದೀರಿ ಅಂತ ಹೊಗಳಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಪಡೆದ ನಿಧಿಯ ಬಹುಪಾಲು ಭಾಗವನ್ನ ಪಾಕಿಸ್ತಾನ ತನ್ನ ದೇಶಗಳ ಭಯೋತ್ಪಾದಕ ಮೂಲ ಸೌಕರ್ಯಕ್ಕಾಗಿ ಖರ್ಚು ಮಾಡ್ತಿದೆ. ಈ ಬಗ್ಗೆ IMF ಮರು ಚಿಂತನೆ ನಡೆಸಬೇಕು ಅಂತ ಭಾರತ ಬಯಸುತ್ತೆ ಅಂತ ರಕ್ಷಣಾ ಸಚಿವರು ತಿಳಿಸಿದರು. ರಕ್ಷಣಾ ಇಲಾಖೆಗೆ 50,000 ಕೋಟಿ ಹೆಚ್ಚುವರಿ ಬಜೆಟ್. ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆ ಸಾಧ್ಯತೆ. ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆಯ ಪರಾಕ್ರಮ ಏನು ಎಂಬುದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಭಾರತದ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಭಾರತದ ರಕ್ಷಣಾ ವ್ಯವಸ್ಥೆಯನ್ನ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ಮೋದಿ ಪ್ರತಿ ಬಜೆಟ್ನಲ್ಲೂ ರಕ್ಷಣಾ ವಲಯಕ್ಕೆ ಹೆಚ್ಚು ಅನುದಾನ ನೀಡುತ್ತಾ ಬಂದಿದ್ದಾರೆ. ಹೆಚ್ಚು ಹಣ ನೀಡಿದ್ದಕ್ಕೆ ಇವತ್ತು ಬಲಿಷ್ಠ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದೀವಿ. ಇದೀಗ ಕೇಂದ್ರ ಸರ್ಕಾರ ರಕ್ಷಣಾ ಬಜೆಟ್ ಮಂಡಿಸಲು ಮುಂದಾಗಿದೆ. ರಕ್ಷಣಾ ಇಲಾಖೆಗೆ 50,000 ಕೋಟಿ ಹೆಚ್ಚುವರಿ ಬಜೆಟ್ಗೆ ಅನುಮೋದನೆ ಸಾಧ್ಯತೆ ಇದ್ದು, ಹೊಸ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ಖರೀದಿಗೆ ಚಿಂತನೆ ನಡೆಸಿದೆ. ಕೇಂದ್ರ ಬಜೆಟ್ನಲ್ಲಿ ರಕ್ಷಣೆಗಾಗಿ ದಾಖಲೆಯ 6.81 ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದು ಹಿಂದಿನ ಹಣಕಾಸು ವರ್ಷಕ್ಕಿಂತ ಶೇಕಡ 9.53ರಷ್ಟು ಹೆಚ್ಚಾಗಿದೆ. ಕಳೆದ 10 ವರ್ಷಗಳಲ್ಲಿ ರಕ್ಷಣಾ ಬಜೆಟ್ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಒಟ್ಟಾರೆ ಭಾರತ ರಕ್ಷಣಾ ವಲಯದಲ್ಲಿ ದಿನೇ ದಿನೇ ಬಲಿಷ್ಠವಾಗ್ತಿದ್ದು, ಪಾಪಿ ಪಾಕಿಸ್ತಾನದ ಎದೆಯಲ್ಲೂ ನಡುಕ ಹುಟ್ಟಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.